ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಬಹಳ ಹುರುಪಿನಿಂದ ಇವತ್ತಿನ ಸಂಚಿಕೆ ಮಾಡ್ತಾ ಇದ್ದೀನಿ, ಉಮೇದಿನಿಂದ ಇವತ್ತಿನ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಏಕೆಂದರೆ ನಿನ್ನೆ ಮೊನ್ನೆ ತಾನೇ ನಮಗೆ ಅತ್ಯಂತ ಖುಷಿ ಕೊಡುವಂಥ ಫಲಿತಾಂಶ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯ ಫಲಿತಾಂಶದಲ್ಲಿ ಬಂದಿದೆ. ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರ ಪಾಲಿಕೆ ಚುನಾವಣೆ ಫಲಿತಾಂಶ ಬರ್ತಾವೆ. ಯಾವತ್ತೂ ನಮಗೆ ಈ ರೀತಿಯ ಖುಷಿ ಆಗಿರಲಿಲ್ಲ. ಯಾರು ಹಿಂದುತ್ವದ ವಿರುದ್ಧವಾಗಿ ನಿರಂತರವಾಗಿ ತನ್ನ ಅಟ್ಟಹಾಸವನ್ನು ಮೆರಿತಾ ಇದ್ನಲ್ಲ, ಆತ ಮಣ್ಣುಪಾಲಾದ್ನಲ್ಲ, ಈ ಸಲ ಧೂಳಿಪಟ ಆಗಿ ಹೋದ್ನಲ್ಲ, ಅದು ನನಗೆ ಭಾಳ ಖುಷಿ ಕೊಟ್ಟದ್ದು. ಬೇರೆ ಯಾರೂ ಅಲ್ಲ, ಶಿವಸೇನೆಯ ಉದ್ಧವ್ ಠಾಕ್ರೆ ಮತ್ತು MNSನ ರಾಜ್ ಠಾಕ್ರೆ. 30 ವರ್ಷ 1997ರಿಂದ ಅವರೇ ಇದ್ದದ್ದಲ್ಲಿ, ಅವರೇ ಮೇಯರು, ಅವ್ರ ಕಾರ್ಪೊರೇಟ್ರಿಗೆ ಎಲ್ಲ ದರ್ಬಾರು. ಆಮೇಲೆ ಅಲ್ಲಿ ಒಬ್ಬ ಕಾರ್ಪೊರೇಟರ್ ಅಂದರೆ ನಮ್ಮಲ್ಲಿಯ 4 MLAಗಳಿಗೆ ಸಮಾನ. ಅವರು ಯಾವ ರೀತಿಯ ಪವರನ್ನು ಬಳಸ್ಕೋತಾರೆ, ಅವರು ಅಧಿಕಾರವನ್ನು ಬಳಸ್ಕೋತಾರೆ ಅಂದರೆ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಮುಂಬೈ ಮಹಾನಗರ ಅಪಾರ್ಟ್ಮೆಂಟ್ಗಳಿಂದ ಕೂಡಿರೋದು. ಒಬ್ಬೊಬ್ಬ ಕಾರ್ಪೊರೇಟ್ರ್ ಯಾವ ರೀತಿ ಲೂಟಿ ಮಾಡ್ತಾ ಇರ್ತಾರೆ ಅಂದರೆ, ಒಂದು ಅಪಾರ್ಟ್ಮೆಂಟ್ ತಯಾರಾಗ್ತಾ ಇದೆ ಅಂದರೆ 2 ಫ್ಲ್ಯಾಟ್ ಕೊಡು, 4 ಫ್ಲ್ಯಾಟ್ ಕೊಡು, 6 ಫ್ಲ್ಯಾಟ್ ಕೊಡು ಅಂತ ಮುಂಚೆನೇ ಅಗ್ರಿಮೆಂಟ್ ಮಾಡ್ಕೋತಾರೆ. ಅಂದ್ರಷ್ಟೇ ಇಲ್ಲಿ ಕಟ್ಲಿಕ್ಕೆ ಬಿಡ್ತೀನಿ, ಇಲ್ಲೇ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆ ಇಡೀ ಏರಿಯಾದಲ್ಲಿ ಪ್ರೊಟೆಕ್ಷನ್ ಮನಿ ಅಂತ ಹಫ್ತಾ ತಗೋತಾರೆ ಮತ್ತು ಆಗುವ ಎಲ್ಲ ಕೇಸ್ಗಳಲ್ಲಿ ಮೂಗು ತೂರಿಸ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ. ಇವರ ದರ್ಬಾರನ್ನು ಯಾರೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿ ಸಮಾಜ ವಿರೋಧಿ ಶಕ್ತಿಯಾಗಿ ಇವರು ಹೊರಹೊಮ್ತಾ ಇರ್ತಾರೆ ಭಾಳಷ್ಟು ಜನ. ಅದರಲ್ಲಿ ಶಿವಸೇನೆ ಅನ್ನೋದಿದೆಯಲ್ಲ, ಶಿವಸೇನೆಯ ಆದರೂ ಬಾಳಾ ಠಾಕ್ರೆ ಅವರು ಪ್ರಖರ ಹಿಂದುತ್ವವಾದ ಎಲ್ಲ ಸರಿ, ಆದರೆ ಅವರ ಧೋರಣೆಗಳು ಮತ್ತು ಅವರು ನಡ್ಕೊಂಬಂದಿರೋ ರೀತಿ ಇದೆಯಲ್ಲ, ಒಂದು ಇಡೀ ಸ್ಲಮ್ ಆಕ್ರಮಿಸ್ಕೊಂಡಿದ್ದಾರೆ. ಅಂದರೆ ಅಲ್ಲಿ ಒಂದು ಶಿವಸೇನೆಯ ಒಂದು ಪೋಸ್ಟರ್ ಹಾಕಿದ್ರು, ಒಂದು ಧ್ವಜವನ್ನು ಹಾಕಿಬಿಟ್ರೆ ಅಲ್ಲಿ ಯಾರೂ ಬಂದು ಅದನ್ನ ಕೆಡೋದಿಲ್ಲ. ಆ ರೀತಿಯಾದಂಥ ಇವರ ದೌರ್ಜನ್ಯ ನಡೀತಾ ಇತ್ತು. ದುರಂತ ನೋಡಿ, ಭಾರತೀಯ ಜನತಾ ಪಾರ್ಟಿ ಅಡ್ವಾಣಿ ಕಾಲದಿಂದ, ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದ ಕೂಡ ಮಹಾರಾಷ್ಟ್ರದಲ್ಲಿ ತಮ್ಮನ ಪಾತ್ರದಲ್ಲೇ ಬಂತು. ಅಣ್ಣ ಆಗಲೇ ಅಲ್ಲ. ಅಣ್ಣನಾಗಿ ಉದಾರತೆಯನ್ನು ಉಳಿಸ್ಕೋಬೇಕಾದಂಥ ಶಿವಸೇನೆ ಎಂದೂ ಕೂಡ ಅದು ತನ್ನ ಮನೋಭಾವವನ್ನು ಬದಲಿಸ್ಕೊಳ್ಳೇ ಇಲ್ಲ. ಬಾಳಾ ಠಾಕ್ರೆ ಇರೋವರೆಗೂ ವ್ಯತ್ಯಾಸ ಆಗಲಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಮ್ಯಾನೇಜ್ ಮಾಡ್ತಾಯಿದ್ರು. ಆಮೇಲೆ ಈ ನಮ್ಮ ಅಟಲ್ ಬಿಹಾರಿ ಅಡ್ವಾಣಿಯವರು ಕೂಡ ಹೊಂದ್ಕೊಂಡು ಹೋಗುವ ಸ್ವಭಾವದವರಾಗಿದ್ದರು. ಯಾವಾಗ ವ್ಯತ್ಯಾಸ ಆಗ್ತವೆ ಅಂತಂದರೆ, ಯಾವಾಗ ಆಡಳಿತದ ಪರಂಪರೆಯ 2ನೇ ಸಂತತಿ ಬರಲಿಕ್ಕೆ ಶುರು ಆಗುತ್ತೋ, ಸೆಕೆಂಡ್ ಲೈನ್ ಲೀಡರ್ಸ್ಗಳು ಬರಲಿಕ್ಕೆ ಶುರು ಆಗ್ತಾರೋ, ಆವಾಗ ಮನೋವೇಗ ಬದಲಾಗುತ್ತೆ ಮತ್ತು ಸ್ಥಾಯಿ ಅಲ್ಲಿಯ ನಡವಳಿಕೆಯಲ್ಲಿ ವ್ಯತ್ಯಾಸ ಆದಾಗ ಸಂಬಂಧಗಳು ಹೊರಟೋಗ್ತವೆ. ಅದಕ್ಕೆ ಸಾಕ್ಷಿಯೇ ಈಗ 2019ರಿಂದ ಈಚೆಗೆ ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು. ಮುಂಬೈ ಮಹಾನಗರ ಪಾಲಿಕೆಗೆ ಕಳೆದ ಬಾರಿ 2017ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇಯರ್ ಆಗ್ಬೋದಿತ್ತು. 82 ಸ್ಥಾನ ಭಾರತೀಯ ಜನತಾ ಪಾರ್ಟಿಗಿತ್ತು, 84 ಸ್ಥಾನ ಶಿವಸೇನೆಗಿತ್ತು. ಹಠ ಹಿಡಿದಿದ್ರೆ BJP ಅವತ್ತೇ ಮೇಯರ್ ಸ್ಥಾನವನ್ನು ಪಡ್ಕೋಬಹುದಿತ್ತು, ತನ್ನ ಸ್ವಾಮ್ಯವನ್ನು ಮೆರೆಯಬಹುದಿತ್ತು, ಅಧಿಕಾರ ಇತ್ತು, ದೊಡ್ಡ ದೊಡ್ಡ ಲೀಡರ್ಗಳಿದ್ದರು, ನರೇಂದ್ರ ಮೋದಿ, ಅಮಿತ್ ಶಾ ಥರದವರೆಲ್ಲ ಇದ್ದರು. ಆದರೆ ದುರಂತ ಏನಂತಂದರೆ, ಇರಲಿ ಶಿವಸೇನೆ ಇಲ್ಲಿ ಸ್ಥಳೀಯವಾದಂಥ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಪಕ್ಷ, ಸಂಘಟನೆ ಸ್ಟ್ರಾಂಗ್ ಆಗಿದೆ, ಜೊತೆಗಿರೋಣ ಅನ್ನುವಂಥ ಕಾರಣಕ್ಕೋಸ್ಕರ ಉಳಿಸ್ಕೊಂಡಿದ್ರು. ಯಾವಾಗ 2019ರಲ್ಲಿ ಮೋಸ ಮಾಡಿದ ಮೇಲೆ ಸ್ವಾಭಾವಿಕವಾಗಿ ರಾಜಕೀಯವನ್ನು ಏನು ಮಾಡಬೇಕು ಆ ರಾಜಕೀಯ ಮಾಡಲಾಯಿತು. ಆಮೇಲೆ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗಿರುವ ಸಂಯಮ ಇದೆಯಲ್ಲ, ಅಮಿತ್ ಶಾ ಅವ್ರು ಬಿಡಿ, ನರೇಂದ್ರ ಮೋದಿ ಅವ್ರಿಗಿರುವ ಸಂಯಮ ಇದೆಯಲ್ಲ, ಅವರ ಪ್ರಶಾಂತವಾದ ನೋಡಲಿಕ್ಕೆ ಅವರ ನಿಲುವು ಇದೆಯಲ್ಲ, ಅದ್ರ ಒಳಗಡೆ ಇರುವಂಥ ಪ್ರಖರ ಹಿಂದುತ್ವವಾದಿ ಭಾಳಷ್ಟು ಜನರಿಗೆ ಕಾಣಿಸೋದೇ ಇಲ್ಲ. ಏನು ಇಷ್ಟು ನಿಧಾನ ಮಾಡ್ತಾರೆ, ಏನು ಇಷ್ಟೊಂದು ಸಂಯಮ ಅಂತ ಅನಿಸುತ್ತೆ. ಕಾಲಾಂತರದಲ್ಲಿ ನೋಡಿದರೆ ಪಕ್ಷವೇ ಇರಲಾರ್ದಾಗೆ ಪೂರ್ತಿ ನೆಲಸಮ ಮಾಡೋದರಲ್ಲಿ ನಿಸ್ಸೀಮರಾದಂಥ ವ್ಯಕ್ತಿ ನರೇಂದ್ರ ಮೋದಿ. ಅದಕ್ಕೆ ಸಾಕ್ಷಿಯೇ ಇವತ್ತು ಶಿವಸೇನೆ ಈ ರೀತಿಯ ಫಲಿತಾಂಶವನ್ನು ಈ ಬಾರಿ ನಿರೀಕ್ಷೆಯೇ ಮಾಡಿರಲಿಲ್ಲ. ಯಾಕಂದರೆ ಬ್ರ್ಯಾಂಡು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಲ್ಲಿ ಮರಾಠಿ ಮೀಡಿಯಾಗಳು ನಿರಂತರವಾಗಿ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ವು. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಪ್ರೊಪಗಂಡ ಕೂಡ ನಡೀತಾ ಇತ್ತು. ಸ್ಥಿತಿ ಹೇಗೆ ಬಂತು ಅಂದರೆ, ಈಗ ಶಿವಸೇನೆ ಮಾತೋಶ್ರೀಯಿಂದ ಹೊರಗಡೆ ಬರಲಾರದ ಸ್ಥಿತಿ ಬಂದು ಕೂತಿದೆ. ಇದಕ್ಕೆ ಕಾರಣ ಯಾರು ಅಂದರೆ, ಅವತ್ತು ಹೆಣ್ಮಕ್ಕಳು ಹಾಕಿರುವಂಥ ಶಾಪ ಇದೆಯಲ್ಲ ಈತನಿಗೆ, ಉದ್ಧವ್ ಠಾಕ್ರೆಗೆ. ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ, ಅದಾದಮೇಲೆ ವಿಷಯವನ್ನು ಮಾತಾಡೋಣ. उद्धव ठाकरे, तुझे क्या लगता है
कि तूने फिल्म माफिया के साथ मिलके मेरा घर तोड़ के मुझसे बहुत बड़ा बदला लिया है। आज मेरा घर टूटा है, कल तेरा घमंड टूटेगा। ये वक्त का पहिया है, याद रखना। ಈಕೆ ಕಂಗನಾ ರಾಣಾವತ್ ಅಂತೇಳಿ ಹಿಮಾಚಲ ಪ್ರದೇಶದಲ್ಲಿ MP, ಒಬ್ಬ ಸಿನಿಮಾ ನಟ ಸುಶಾಂತ್ ಸಿಂಗ್ ರಾಜ್ಪೂತ್ ಅನ್ನೋನು ಆತ್ಮಹತ್ಯೆ ಆಗುತ್ತೆ. ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಇನ್ನೂವರೆಗೂ ಅದ್ರ ಬಗ್ಗೆ ಭಾಳಷ್ಟು ಅನುಮಾನಗಳಿದ್ದಾವೆ. ಇದರ ಕುರಿತಾಗಿ ಎಷ್ಟು ಉದಾಸೀನ, ಎಷ್ಟು ಕಡೆಗಣಿಸುವ ಕೆಲಸ ಆಗತ್ತೆ ಅಂದರೆ, ಸ್ವತಃ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆಯ ಕೈವಾಡ ಇದೆ ಅನ್ನುವ ಮಟ್ಟಿಗೆ ಈ ಪ್ರಕರಣದ ಬಗ್ಗೆ ಎಲ್ಲ ಕಡೆ ವಿವಾದ ಉಂಟಾಗತ್ತೆ. ಆ ಸಂದರ್ಭದಲ್ಲಿ ಈ ಕಂಗನಾ ರಾಣಾವತ್ ಆಗಸ್ಟ್ 5ನೇ ತಾರೀಕು ಒಂದು ಪೋಸ್ಟನ್ನು ಹಾಕಿರ್ತಾಳೆ ಟ್ವಿಟರ್ ಹ್ಯಾಂಡಲಲ್ಲಿ. ಒಬ್ಬ ಸಿನಿಮಾ ನಟನ್ನ ಈ ರೀತಿಯಾಗಿ ಕೊಲೆ ಮಾಡಬಾರ್ದು, ಕೊಲೆ ಆಗಿದೆ, ಇದ್ರ ಕುರಿತು ಸರಿಯಾದ ತನಿಖೆಯನ್ನು ಮಾಡಿ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಇದ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಉದಾಸೀನವನ್ನು ಮಾಡ್ತಾ ಇದೆ ಅಂಥೇಳಿ ತರಾಟೆಗೆ ತೆಗೆದುಕೊಂಡು ಒಂದು ಪೋಸ್ಟ್ ಹಾಕಿರ್ತಾರೆ. ಇಷ್ಟೇ ಮಾಡಿದ್ದಾಕೆ ಕಂಗನಾ ರಾಣಾವತ್. ಸುಶಾಂತ್ ಸಿಂಗ್ ರಾಜ್ಪೂತ್ಗೆ ನ್ಯಾಯ ಸಿಗಬೇಕು ಅಷ್ಟೇ. ಅವಾಗ ಇಡೀ ಮಹಾರಾಷ್ಟ್ರದಾದ್ಯಂತ, ದೇಶದಾದ್ಯಂತ ಒಂದೇ ಒಂದು ಕೂಗು ಏನಂದರೆ, ಅತ್ಯಂತ ಸ್ಫುರದ್ರೂಪಿ ನಟ, ಸೂಪರ್ ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳಿದ್ದಂಥ ವ್ಯಕ್ತಿ, ಈ ಖಾನ್ ಗ್ಯಾಂಗ್ ಏನಿದೆ ಅದು ಪೂರ್ತಿ ಹೊರಟೋಗುವ ಮಟ್ಟಿಗೆ ಆತ ಬೆಳೆಯಬಲ್ಲಂಥ ಉದಯೋನ್ಮುಖ ನಟನಾಗಿದ್ದ ಅಂತ ಸುಶಾಂತ್ ಸಿಂಗ್ ರಾಜ್ಪೂತ್ ಇದ್ದಕ್ಕಿದ್ದ ಹಾಕಿ ಕೊಲೆ ಆಗಿರೋ ಬಗ್ಗೆ ಈಕೆ ತನ್ನ ಕಳವಳವನ್ನು ವ್ಯಕ್ತಪಡಿಸಿರ್ತಾರೆ. ಹೀಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಕ್ಕೆ 7-8ನೇ ತಾರೀಕಿಗೆ ಈಕೆಯ ಬಾಂದ್ರಾದಲ್ಲಿರುವ ಪಾಲಿ ಹಿಲ್ನ ಈಕೆ ಮಣಿಕರ್ಣಿಕಾ ಫಿಲ್ಮ್ಸ್ ಅಂತ ಒಂದು ಆಫೀಸು, ಅದಕ್ಕೆ ಬೃಹನ್ ಮುಂಬೈ ನಗರ ಪಾಲಿಕೆ ಈಗೇನು ಚುನಾವಣೆ ಆಗಿದೆಯಲ್ಲ ಅವ್ರು ಬಂದು ನೋಟಿಸ್ ಅಂಟಿಸ್ತಾರೆ. ಏನಂತ, ನೀವು ಅನಧಿಕೃತವಾಗಿ ಬಿಲ್ಡಿಂಗ್ ಕಟ್ಟಿದರೆ ಇದನ್ನು ನಾವು ಯಾಕೆ ಕೆಡವಬಾರ್ದು. ಆ ಸಂದರ್ಭದಲ್ಲಿ ಕಂಗನಾ ರಾಣಾವತ್ ಹಿಮಾಚಲ ಪ್ರದೇಶದಲ್ಲಿ ಇರ್ತಾರೆ. ಮಂಡಿ ಅಂತೇಳಿ ಆಕೆ ಕಾರ್ಯಕ್ಷೇತ್ರ, ಹಿಮಾಚಲ ಪ್ರದೇಶದಲ್ಲಿರ್ತಾರೆ. ಆಕೆಗೆ ವಿಷಯ ಹೋಗುತ್ತೆ. ಆಕೆ ಮುಂಬೈ ಹೈಕೋರ್ಟಿಗೆ ಬಂದು, ಬಾಂಬೆ ಹೈಕೋರ್ಟಿಗೆ ಬಂದು ಅಷ್ಟೇ ತರೋದ್ರೊಳಗೆ 8ನೇ ತಾರೀಕು ನೋಟಿಸ್ ಕೊಟ್ಟಿದ್ದಾರೆ. 24 ಗಂಟೆ ಗಡುವು ಕೊಡ್ತಾರೆ. 9ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ, ಅಂದರೆ ಇನ್ನೂ ಕೋರ್ಟ್ ಓಪನ್ ಆಗೋಕ್ಕಿಂತ ಮುಂಚೆ ಆಕೆ ಬಿಲ್ಡಿಂಗನ್ನು ಕೆಡವಲಾಗತ್ತೆ. ಆವಾಗ ಆಕೆ ಒಂದು ಮಾತು ಹೇಳ್ತಾಳೆ. ಈಗ ವಿಡಿಯೋ ಅದನ್ನೇ ತೋರಿಸಿದ್ದ ನಿಮಗೆ. ಏನಂದರೆ, ಉದ್ಧವ್ ಠಾಕ್ರೆ, ನೀನು ಇವತ್ತು ನನ್ನ ಬಿಲ್ಡಿಂಗ್ ಕೆಡವಿದೀಯಾ, ನೀನು आज तूने मेरा बिल्डिंग को गिराया है, कल तेरा घमंड टूटेगा ಅಂತ. मेरा बिल्डिंग टूटने के लिए तो जिम्मेदारी है, कल तेरा घमंडी टूटे. घमंडी ಅಂತಂದರೆ ಅಹಂಕಾರ. ನಾಳೆ ನಿನ್ನ ಅಹಂಕಾರ ಮುರಿಯತ್ತೆ ಅಂತ ಅವತ್ತು ಕಂಗನಾ ರಾಣಾವತ್ ಶಾಪ ಕೊಟ್ಟಿರ್ತಾಳೆ ಉದ್ಧವ್ ಠಾಕ್ರೆಗೆ. ಇವತ್ತು ಉದ್ಧವ್ ಠಾಕ್ರೆ ನೆನೆಸ್ಕೋಬೇಕು. ಕೇವಲ ಒಂದು ಟ್ವೀಟ್ ಹಾಕಿದ್ದು, ಬೇರೆ ಏನೂ ಏನು ಪ್ರತಿಭಟನೆ ಮಾಡಲಿಲ್ಲ, ರಸ್ತೆಯಲ್ಲಿ ನಿಂತು ಹೋರಾಟ ಮಾಡಲಿಲ್ಲ, ಅಥವಾ ಹೋಗಿ ಅವ್ರ ಮನೆ ಮುಂದೆ ಹೋಗಿ ಘೇರಾವ್ ಮಾಡಲಿಲ್ಲ, ಈತನಿಗೆ ಯಾವುದೇ ರೀತಿ ಅವಮಾನ ಮಾಡಲಿಲ್ಲ. ನ್ಯಾಯಯುತವಾದ ತನಿಖೆ ಮಾಡು ಅಂತ ಕೇಳಿದ್ದಕ್ಕೆ ಪಾಲಿ ಹಿಲ್ನಲ್ಲಿರುವಂಥ ಆಕೆ ಆಫೀಸ್, ಅದು ಏನು, ಆಕೆ ಅತ್ಯಂತ ಪರ್ಮಿಷನ್ ತೊಗೊಂಡು ಅತ್ಯಂತ ವ್ಯವಸ್ಥಿತವಾಗಿ ಆರ್ಕಿಟೆಕ್ಟ್ಗಳು ಕರೆಸಿ ತನ್ನ ಬಿಲ್ಡಿಂಗ್ನ ಒಳಭಾಗದಲ್ಲಿ, ಮನೆಯ ಒಳಗಡೆ ಆಫೀಸ್ ಮಾಡ್ಕೊಂಡಿರ್ತಾನೆ. ಮಣಿಕರ್ಣಿಕಾ ಫಿಲ್ಮ್ಸ್ ಅಂತೇಳಿ. ಹೊರಗಡೆ ಎನ್ಕ್ರೋಚ್ ಮಾಡಿದರೆ ಅಥವಾ ಕಂಪೌಂಡ್ ಒಡೆದು ಹಾಕಿದರೆ, ಬೇರೆ ಜನರಿಗೆ ತೊಂದರೆ ಆಗಿದರೆ, ಯಾರೋ ಕಂಪ್ಲೇಂಟ್ ಮಾಡಿದರೆ, ಈ ರೀತಿಯಾದಂಥ ಕೆಲಸವನ್ನು ಮಾಡಲಿ ಯಾರಾದರೂ ಒಪ್ಪೋಣ. ಮುಂಬೈನಲ್ಲಿ ಅಕ್ರಮವಾಗಿ ಕಟ್ಟಿರುವ ಬಿಲ್ಡಿಂಗ್ಗಳ ಸಂಖ್ಯೆ 90% ಇರುತ್ತೆ, 10% ಮಾತ್ರ ಸಕ್ರಮವಾಗಿರೋದು. ಯಾಕಂದ್ರೆ ಮುಂಬೈ ಬೆಳೆದಿರುವ ಪರಿಯೇ ಆಗಿದೆ. ಯಾರು ಎಲ್ಲೆಲ್ಲಿ ತಮ್ಮ ಜೆಂಡ ಹಾಕೋತಾರೋ ಅದೇ ಅವ್ರ ಪರಿಸ್ಥಿತಿ, ಪ್ರದೇಶ ಅನ್ನುವ ಪರಿಸ್ಥಿತಿ ಇದೆ. ಅಲ್ಲಿರುವಷ್ಟು ಸ್ಲಮ್ಗಳು ಏಷ್ಯಾದಲ್ಲಿ ಬೇರೆ ಎಲ್ಲೂ ಇಲ್ಲ. ಅಂಥ ಮುಂಬೈನಲ್ಲಿ ಪಾಲಿ ಹಿಲ್ನಲ್ಲಿ ತೆರಿಗೆ ಕಟ್ಟಿಕೊಂಡು ಬೃಹನ್ ಮುಂಬೈ ನಗರ ಪಾಲಿಕೆಯಿಂದ ಪರ್ಮಿಷನ್ ತೊಗೊಂಡು ಬಿಲ್ಡಿಂಗ್ ಕಟ್ಟಿ ಒಳಗಡೆ ಆಲ್ಟ್ರೇಷನ್ ಮಾಡಿದ್ದಕ್ಕೆ ನೋಟಿಸ್ ಕೊಟ್ಟು 24 ಗಂಟೆ ಸಮಯ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ, 11 ಗಂಟೆ ದಾಟಿಬಿಟ್ರೆ ಕೋರ್ಟ್ ಚಾಲು ಆಗುತ್ತೆ. ಕೋರ್ಟ್ ಚಾಲು ಆದರೆ ಈ ಕಂಗನಾ ರಾಣಾವತ್ತು ತನ್ನ ವಕೀಲರನ್ನ ಹಿಡಿದು ಹೆಂಗಾರ ಮಾಡಿ ಸ್ಟೇ ತಂದುಬಿಡ್ತಾರೆ ಅಂತ ಗ್ಯಾರಂಟಿ ಉದ್ಧವ್ ಠಾಕ್ರೆಗೆ. ಬಿಲ್ಡಿಂಗ್ ಕೆಡವಿಬಿಡ್ತಾರೆ. ಆವಾಗ ಕಂಗನಾ ರಾಣಾವತ್ ಹೇಳ್ತಾರೆ, ಇವತ್ತು ನಾನು ಬಿಲ್ಡಿಂಗ್ ಕೆಡವಿ, ನಾಳೆ ನಿನ್ನ ಅಹಂಕಾರವು ಇದೇ ರೀತಿ ಬಿಡ್ತದೆ. ಸಮಯದ ಮುಂದೆ ಯಾರೂ ದೊಡ್ಡವರಲ್ಲ ಅಂತ ಹೇಳ್ತಾರೆ. ಸಮಯದ ಮುಂದೆ ಯಾರೂ ದೊಡ್ಡವರಲ್ಲ. ಇವತ್ತದು ಪ್ರೂವ್ ಆಗಿದೆ, ರುಜುವಾತಾಗಿದೆ. ಈಗ ಉದ್ಧವ್ ಠಾಕ್ರೆ ಆಲೋಚನೆ ಮಾಡಬೇಕಾಗಿದೆ. ಈ ಸಲ ಚುನಾವಣೆಯಲ್ಲಿ ಅತಿ ಹೆಚ್ಚು ಆತ ಮೆರೆದದ್ದು ಯಾರು ಗೊತ್ತಾ? ಆತನಿಗೆ ಏನಂತ ಕರಿತಾ ಇದ್ರು ಗೊತ್ತಾ ಉದ್ಧವ್ ಠಾಕ್ರೆಗೆ? ಉದ್ಧವ್ ಜನಾಬನು. ಜನಾಬ್ ಅಂತ ಮುಸಲ್ಮಾನರು ಕರೆಯೋದು. ಈತ ಮುಸಲ್ಮಾನರ ಆ ಮಟ್ಟಿಗೆ ಓಲೈಕೆ ಮಾಡಿಬಿಟ್ರೆ. ಈತನಿಗೆ ತನ್ನ ತಂದೆಯ ಬಗ್ಗೆ ಗೌರವ ಇದ್ದಿದ್ದು. ಬೇರೆ ಇಡೀ ಮಹಾರಾಷ್ಟ್ರ ಬಿಟ್ಬಿಡಿ, ಮುಂಬೈ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ತನ್ನ ತಂದೆಯ ಧೋರಣೆ, ತನ್ನ ತಂದೆಯ ಸಿದ್ಧಾಂತದ ಬಗ್ಗೆ ಗೌರವ ಇದ್ದಿದ್ರೆ ಈತ ಮುಸಲ್ಮಾನರನ್ನು ಓಲೈಸ್ಲಿಕ್ಕೆ ಹೋಗ್ತಿರಲಿಲ್ಲ.
ಆದರೆ ಒಂದು ದುರಂತ ಏನು ಅಂದರೆ ಯಾವ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಹೋದ ಪಕ್ಷಗಳಿದಾವಲ್ಲ ಎಲ್ಲ ಮಟಾಶಾಗಿ ಹೋಗಿದಾವ್ರಿ. ಈ ಸಲ ಅತಿ ಹೆಚ್ಚು ಸೀಟುಗಳು ಬಂದದ್ದು ಯಾರಿಗೆ ಗೊತ್ತಾ? ಇಡೀ ಮಹಾರಾಷ್ಟ್ರದಲ್ಲಿ ನಡೆದಂಥ ಒಟ್ಟು 29 ನಗರ ಪಾಲಿಕೆ ಚುನಾವಣೆಯಲ್ಲಿ 24ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿತು. ಭಾರತೀಯ ಜನತಾ ಪಾರ್ಟಿಗೆ 1171 ಜನ ಕಾರ್ಪೊರೇಟರ್ ಆಯ್ಕೆ ಆದರು. ಕಾಂಗ್ರೆಸ್ನವರು 226 ಜನ ಆದರು. UBTಯಿಂದ 139 ಜನ ಆದರು. ಅತಿ ಹೆಚ್ಚಾಗಿದ್ದು ಯಾರು ಗೊತ್ತಾ? ಆಲ್ ಇಂಡಿಯಾ MUM ಇದೆಯಲ್ಲ, ಯಾರ್ದು? ಅಸಾದುದ್ದೀನ್ ಓವೈಸಿದು. ಅವರ ಒಟ್ಟು 75 ಜನ ಕಾರ್ಪೊರೇಟರ್ ಎಲೆಕ್ಟ್ ಆಗಿದ್ದಾರೆ ಸ್ವಾಮಿ. 75 ಮಹಾರಾಷ್ಟ್ರದಲ್ಲಿ. ಸುಮ್ಮನೆ ಆಲೋಚನೆ ಮಾಡಿ. ಅಂದರೆ ಮುಸಲ್ಮಾನರು ಇನ್ನು ಹಿಂದೂಗಳ ಮೇಲೆ ನಿರ್ಭರಾಗಿ ನಮ್ಮನ್ನು ನೀವು ಕಾಪಾಡಿ ಅನ್ನುವುದನ್ನು ಬಿಟ್ಟಿದ್ದಾರೆ. ಮುಸಲ್ಮಾನರು ತಮ್ಮದೇ ಪಕ್ಷವನ್ನು ಇಟ್ಕೊಂಡು ತಮ್ಮ ವ್ಯಕ್ತಿಗಳನ್ನೇ ನಿಲ್ಲಿಸಿ ತಾವೇ ಗೆದ್ದು ನಾಳೆ ನಾವೇ ಅಧಿಕಾರ ಹಿಡಿಯಬೇಕು ಅನ್ನುವುದಕ್ಕೆ ಸಾಕ್ಷಿಯಾಗಿ ಈ ಬಾರಿಯ ಮಹಾರಾಷ್ಟ್ರದ ನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಅಸಾದುದ್ದೀನ್ ಓವೈಸಿಯ ಪಕ್ಷ 75 ಸ್ಥಾನಗಳನ್ನು ಗೆದ್ಕೊಂಡ್ಬಂದಿದೆ ಮಹಾರಾಷ್ಟ್ರದಲ್ಲಿ. ಈ ಉದ್ಧವ್ ಠಾಕ್ರೆನ ಹಿಂಗೆ ಎಡಗಣ್ಣಿನಿಂದ ಸರಿಸೋದು ಎಷ್ಟೊತ್ತರಿ ಅವ್ರಿಗೆ. ಈಗ ಕಾಂಗ್ರೆಸ್ 15 ಸೀಟನ್ನು ಗೆದ್ಕೊಂಡಿದೆ ಮುಂಬೈ ಮಹಾನಗರ ಪಾಲಿಕೆನಲ್ಲಿ. ಯಾಕೆ 15 ಬಂತು? ಮುಸಲ್ಮಾನರೆಲ್ಲ ಓಟ್ ಹಾಕಲಿಲ್ಲ ಅವ್ರಿಗೆ. ಭಾಳಷ್ಟು ಕಡೆ ಓಟ್ಗಳು ಡಿವೈಡ್ ಆದವು. ಒಂದಷ್ಟು ಉದ್ಧವ್ ಠಾಕ್ರೆಗೆ ಹೋದು, ಒಂದಷ್ಟು ಜನ ಸಮಾಜವಾದಿ ಪಾರ್ಟಿಗೆ ಹೋದು, ಒಂದಷ್ಟು ಜನ AIMIM ಓಟ್ ಹಾಕಿದರು. ಹೀಗೆ ಚಲ್ಲಾಪಿಲ್ಲಿಯಾಗಿ ಪಕ್ಷಗಳೆಲ್ಲ ಒಡೆದು ಹೋದ್ವೇ ವಿನಃ ಕಾಂಗ್ರೆಸ್ಸು ಸಂಪೂರ್ಣವಾಗಿ ನಿರ್ಭರಾದ ಮತಗಳು ಯಾವ ಕಾಂಗ್ರೆಸ್ಸಿಗೆ ಬರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಸ್ಪಷ್ಟವಾಗಿ ತನ್ನ ನಿಲುವಿಗೆ ಬದ್ಧ ಆಗಿತ್ತು. ಅದರ ಪ್ರಕಾರ ಅದು ಗೆದ್ದುಕೊಂಡಿತು. ಈ ಬಾರಿಯ ಮಹಾರಾಷ್ಟ್ರದ ಚುನಾವಣೆಯ, ವಿಶೇಷವಾಗಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯ ಒಟ್ಟು ತಾತ್ಪರ್ಯ ಏನು? ಒಟ್ಟು ತಾತ್ಪರ್ಯ ಇನ್ನು ಮುಂದೆ ಹಿಂದೂಗಳನ್ನು ನೀವು ಯಾವುದೇ ರೀತಿಯದಾಗಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ಅಂತ ತಗೊಳ್ಳೋ ಹಾಗಿಲ್ಲ. ಇನ್ನು ಏನಿದ್ರೂ ನಮ್ಮನ್ನು ನೀವು ಕೇಳಬೇಕು. ನಿಮಗೆ ಇಷ್ಟ ಬಂದ ಹಾಗೆ ಮಾಡಿದರೆ ನಾವು ಒಪ್ಪೋದಿಲ್ಲ. ಇವರೇನು MY ಕಾಂಬಿನೇಷನ್ನು, PDA ಕಾಂಬಿನೇಷನ್ನು ಅಂತ ಮಾಡಿ ಹಿಂದೂಗಳನ್ನ ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇನ್ನು ಮುಂದೆ ಅದು ನಡೆಯೋದಿಲ್ಲ. ಮುಸಲ್ಮಾನರ ಓಟ್ಗಳನ್ನೇ ನಿರ್ಭರಾಗಿ ನೀವು ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ನೀವು ಮಣ್ಣುಪಾಲಾಗ್ತೀರಿ ಅನ್ನೋದಕ್ಕೆ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆಗಿಂತ ಉದಾಹರಣೆ ಯಾವುದೂ ಇಲ್ಲವೇ ಇಲ್ಲ. ರಾಜ್ ಠಾಕ್ರೆ ಬಿಡಿ, ಆತನ ಬಾಯಿಯೇ ಪಾದರಕ್ಷೆಗೆ ಸಮಾನ. ಯಾಕೆ? ಆ ರೀತಿಯದಾದಂಥ ಕೆಟ್ಟ ಶಬ್ದಗಳನ್ನೆಲ್ಲ, ಅವಾಚ್ಯ ಶಬ್ದಗಳನ್ನೆಲ್ಲ ಈ ಸಲ ಬಳಸಿದೆ. ಅಲ್ರಿ, ಅಣ್ಣಾಮಲೈ ಅನ್ನುವಂಥ ಒಬ್ಬ IPS ಆಫೀಸರು ಆತನಿಗೆ ರಸ್ಮಲೈ ಅಂತ ತಮಾಷೆ ಮಾಡೋದು, ಆಮೇಲೆ ಲುಂಗಿ ಬಗ್ಗೆ ಮಾತಾಡೋದು. ಈ ರೀತಿ ಮಾತಾಡಿದರೆ ಯಾವ ಕ್ಷೇತ್ರದಲ್ಲಿ ಆತ ಮಾತಾಡಿದ್ರಲ್ಲ, ಯಾವ ವಾರ್ಡ್ನಲ್ಲಿ ಆ ಥರ ಅಣ್ಣಾಮಲೈಗೆ ಇನ್ಸಲ್ಟ್ ಮಾಡಿದ್ರಲ್ಲ, ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆದ್ಕೊಂಡ್ಬಂದಿದ್ದಾರೆ. ಅಂದರೆ ಜನ ಕೂಡ ರಾಜ್ ಠಾಕ್ರೆ ಮಾತನ್ನು ಒಪ್ಕೊಂಡಿಲ್ಲ ಅಂತ. ಅತಿ ಹೆಚ್ಚು ಸ್ಥಾನ ಗಳಿಸಿದ್ದು BJP ಆದರೆ ಅತಿ ಕಡಿಮೆ ಸ್ಥಾನ ಗಳಿಸಿದ್ದು ಯಾರು ಅಂತಂದರೆ ಈ ರಾಜ್ ಠಾಕ್ರೆಯ ಪಕ್ಷ ಈ ಬಾರಿ. ಅಂದರೆ ಈತನಿಗೆ ಯಾವುದೇ ರೀತಿಯಾದಂಥ ಅಸ್ತಿತ್ವವೇ ಇರಲಾರ್ದ ವ್ಯಕ್ತಿಯ ಜೊತೆ ಈ ಮುಖರಹಿತ ಉದ್ಧವ್ ಠಾಕ್ರೆ ಕೈ ಜೋಡಿಸ್ತಾರೆ. ಅದರ ಫಲಶ್ರುತಿಯಾಗಿ ಈ ರೀತಿಯ ಫಲಿತಾಂಶ ಬರುತ್ತೆ. ಇದು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತ ಅನ್ಕೋಬೇಡಿ, ಕೇವಲ ಮುಂಬೈಗೆ ಸೀಮಿತ ಅನ್ಕೋಬೇಡಿ. ಇಡೀ ದೇಶದ ಒಟ್ಟು ಮನಸ್ಥಿತಿ ಇವತ್ತು ಹೇಗಾಗಿದೆ ಅಂದರೆ, ಹಿಂದೂಗಳ ವಿರುದ್ಧ ಯಾರು ಪಿತೂರಿ ಮಾಡ್ತಾರೋ ಅದನ್ನು ಜನ ಸಹಿಸೋದಿಲ್ಲ ಅನ್ನೋದು ಗೊತ್ತಾಗಿದೆ. ಹಿಂದೂಗಳು ಬೀದಿಗೆ ನಿಂತು ಹೋರಾಟ ಮಾಡದೇ ಇರಬಹುದು, ಹಿಂದೂಗಳು ರಸ್ತೆಗಿಳಿದು ಕಲ್ಲು ತೂರಾಟ ಮಾಡದೇ ಇರಬಹುದು, ಹಿಂದೂಗಳು ಕಂಡ ಕಡೆ ಹೋಗಿ ಇವ್ರ ಮೇಲೆಲ್ಲ ಮಾತಾಡಿದವ್ರ ಮೇಲೆ ಕೇಸ್ ಹಾಕದೇ ಇರ್ಬೋದು. ಆದರೆ ತಮ್ಮ ಹಕ್ಕಿದೆಯಲ್ಲ, ಮತದ ಹಕ್ಕು, ಆ ಹಕ್ಕನ್ನು ಚಲಾಯಿಸಿದರೆ ಇದೇ ರೀತಿಯ ಫಲಿತಾಂಶ ಬರುತ್ತೆ. ಉದ್ಧವ್ ಠಾಕ್ರೆ ಹಿಂದೆ ಇನ್ನೊಂದು ಘಟನೆಯನ್ನು, ಇದೇ ರೀತಿಯಾದಂಥ ಅಟ್ಟಹಾಸವನ್ನು ಮೆರೆದಿದ್ದ. ಆಗಲೂ ಇದೇ ರೀತಿಯ ಶಾಪವನ್ನು ಹಾಕಲಾಗಿತ್ತು. ಅದು 4 ನವೆಂಬರ್ 2020ಕ್ಕೆ ಮಹಾವಿಕಾಸ್ ಅಘಾಡಿ ಸರ್ಕಾರ, ಈಗ ಏನು ಕಂಗನಾ ರಾಣಾವತ್ ಪ್ರಕರಣ ಇತ್ತಲ್ಲ, ಅದೇ ರೀತಿಯ ಪ್ರಕರಣ. ಯಾವುದೋ ಒಂದು ತನ್ನ ರಿಪಬ್ಲಿಕ್ TV ಆಫೀಸಿನ ಇಂಟೀರಿಯರ್ ಡೆಕೋರೇಷನ್ ಮಾಡಿದವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಒಬ್ಬ ವ್ಯಕ್ತಿ ಯಾರೋ ಆತ್ಮಹತ್ಯೆ ಮಾಡ್ಕೋತಾರೆ. ಅವ್ರ ಹೆಸರೆಲ್ಲ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ, ಅದೆಲ್ಲ ನನ್ನ ಹತ್ರ ಮಾಹಿತಿಯಲ್ಲಿದೆ. ಮುಂದೆ ಎಷ್ಟೋ ವರ್ಷ ಆದಮೇಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯಗಢ ಪೊಲೀಸರು ಕಮಿಷನರ್ ಸಮ್ಮುಖದಲ್ಲಿ ಬಂದು ಬೆಳಗ್ಗೆ 6 ಗಂಟೆಗೆ ಗೂಂಡಾನನ್ನೇ ಎತ್ತಾಕೊಂಡು ಹೋಗೋ ಹಾಗೆ ಈ ಅರ್ನಾಬ್ ಗೋಸ್ವಾಮಿನೇ ಎತ್ತಾಕೊಂಡು ಹೋಗ್ತಾರೆ. ಕಾರಣ ಏನು? ಕಾರಣ ಈ ಮಹಾವಿಕಾಸ್ ಅಘಾಡಿ ಸರ್ಕಾರ ಮಾಡ್ತಾ ಇರುವಂಥ ವಂಚನೆಗಳನ್ನು, ಅವರ ಹಫ್ತಾ ವಸೂಲಿಯನ್ನು, ಅವರ ಪ್ರೊಟೆಕ್ಷನ್ ಮನಿ ತಗೊಳ್ಳೋದನ್ನು, ಅವರ ದರ್ಬಾರನ್ನು ನಿರಂತರವಾಗಿ ತಮ್ಮ ನ್ಯೂಸ್ ಚಾನಲ್ನಲ್ಲಿ ಹೇಳ್ತಾ ಇರ್ತಾರೆ ಅರ್ನಾಬ್ ಗೋಸ್ವಾಮಿ ರಿಪಬ್ಲಿಕ್ TVಯಲ್ಲಿ. ಅದರ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ
ಅವಕಾಶವನ್ನು ಕೊಡದೆ ಮಲ್ಕೊಂಡವ್ರನ್ನ ಎತ್ಕೊಂಡು ಹೋಗ್ತಾರೆ. ಅವ್ರ ತಂದೆ ಹೇಳ್ತಾರೆ, ಇನ್ನೂ ಮಲಗಿದಾನೆ, ಎದ್ದ ಮೇಲೆ ಮಾತಾಡಿಸಿ ನೀವು ಅಂತ. ಕೇಳ್ತಾ ಇಲ್ಲ, ಹೊತ್ಕೊಂಡು ಹೋಗ್ತಾರೆ ಪೊಲೀಸರು. ಇದು ನಡೆದದ್ದು 4 ನವಂಬರ್ 2020. ಅವತ್ತು ಅರ್ನಬ್ ಗೋಸ್ವಾಮಿ ಹೇಳ್ತಾರೆ, ಇವತ್ತು ನಿಮ್ಮ ಅಧಿಕಾರ ಇದೆ ಅಂತ ನೀವು ಅಟ್ಟಹಾಸಗೈತಾ ಇದ್ದೀರಿ, ನಾಳೆ ಒಂದು ದಿವಸ ಸಮಯ ಬರುತ್ತೆ, ಆವಾಗ ಸಮಯವೇ ಎಲ್ಲವನ್ನು ತೀರ್ಮಾನ ಮಾಡುತ್ತೆ, ನಿಮ್ಮ ಅಹಂಕಾರ ಮೂಲೆಗುಂಪಾಗಲಿಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂತಾರೆ. ಈಗ ಆ ಕಾಲ ಬಂದಿದೆ. ಅದಕ್ಕೋಸ್ಕರ ನನಗೆ ಹೆಚ್ಚು ಹೆಮ್ಮೆ, ಹೆಚ್ಚು ಹುರುಪು, ಹೆಚ್ಚು ಉಮೇದು ಅಂತ ಹೇಳಿದ್ರು. ಇಂಥ 100 ಪ್ರಕರಣಗಳು ನಮ್ಮ ಬತ್ತಳಿಕೆಯಲ್ಲಿದ್ದಾವೆ. ಸಮಯದ ಕಟ್ಟುಪಾಡು ಇರೋದರಿಂದ ಎಲ್ಲವನ್ನು ಮಹಾವಿಕಾಸ್ ಅಘಾಡಿ ಸಂದರ್ಭದಲ್ಲಿ ನಡೆದು ಅನಿಲ್ ದೇಶ್ಮುಖ್ ಮಾಡಿದ್ದಕ್ಕಿಂತ ಪ್ರಕರಣ ಬೇಕನ್ರಿ. ಮುಂಬೈನಲ್ಲಿರುವಂಥ ಎಲ್ಲ ಡಾನ್ಸ್ ಬಾರಿಂದ, ಒಂದೊಂದು ಡಾನ್ಸ್ ಬಾರಿಂದ 10 ಲಕ್ಷ ರೂಪಾಯಿ ಇಸ್ಕೊಂಬ ಅಂತ ಒಬ್ಬ ಸಸ್ಪೆಂಡೆಡ್ ಪೊಲೀಸನನ್ನು ಕಳಿಸಿ ವಸೂಲಿ ಮಾಡಿಸ್ತಾ ಇರ್ತಾರೆ. ಆ ಸಸ್ಪೆಂಡೆಡ್ ಪೊಲೀಸು ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಠಿಕಾಣಿ ಹೊಡ್ಕೊಂಡು ಕೂತಿರ್ತಾನೆ. ಒಬೆರಾಯ್ ಹೋಟೆಲ್ನಲ್ಲಿ ಆತನ ಆಫೀಸ್ ನಡೀತಾ ಇರ್ತದೆ. ಹೋಗಿ ಮುಖೇಶ್ ಅಂಬಾನಿ ಮನೆ ಎದುರುಗಡೆ ಜೀಪ್ ಇಟ್ಕೊಂಡು ಒಳಗಡೆ ಬಾಂಬ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. 1 2 ಅಲ್ಲ ಪ್ರಕರಣ ಹೇಳ್ಕೊಂಡು. ಆ ರೀತಿ ಅಟ್ಟಹಾಸ ಮೆರೆದಂಥ ಪಕ್ಷ ಇವತ್ತು ಮೂಲೆಗುಂಪಾಗಿದೆ. ಇದಕ್ಕೆ ಸಂತೋಷ ಪಡಬೇಕೋ ಪಡಬಾರ್ದು ನೀವು ನನಗೆ ಹೇಳಿ. ಹೋಗ್ತಾ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತು ಭಾನುವಾರದ ಹರಟೆಯನ್ನು ಮುಗಿಸ್ತೇನೆ. 4 ಜನ ಸ್ನೇಹಿತರು ಸ್ವಾಮಿ, ಅದೇ ತಾನೇ PUC ಮುಗಿಸಿ ಎಲ್ಲ ಚದುರು ಹೋಗ್ತಾ ಇದ್ದಾರೆ, ಮಾತಾಡ್ಕೋತಾರೆ. ಅವತ್ತು ರಾತ್ರಿ ಪಾರ್ಟಿ, ನಾವೆಲ್ಲ ಹೊರಟೋಗ್ತೀವಿ. ಈಗ ನಾವಿನ್ನು 40 ವರ್ಷದ ನಂತರ ಒಬ್ಬರನ್ನೊಬ್ಬರು ಭೇಟಿ ಆಗೋಣ. ಭೇಟಿ ಆದಾಗ ಏನೇನು ನಾವು ಜೀವನದಲ್ಲಿ ಮಾಡಿದ್ದೀವಿ ಅನ್ನೋದನ್ನು ನಾವೆಲ್ಲ ಹಂಚ್ಕೊಳ್ಳೋಣ. ಅಲ್ಲಿ ಒಬ್ಬ ಸಪ್ಲೈಯರು ನಾನು ಬದುಕಿದರೆ ನಿಮ್ಮ ಪಾರ್ಟಿಯನ್ನು ನೋಡ್ತೇನೆ 40 ವರ್ಷ ಆದಮೇಲೆ ಅಂತಾನೆ. ಎಲ್ಲರೂ ಅಲ್ಲಿಂದ ಚದುರು ಹೋಗ್ತಾರೆ. 4 ಜನ 40 ವರ್ಷ ಆಗತ್ತೆ. ಒಬ್ಬ ಬರ್ತಾನೆ, ಯಾವ ಹೋಟೆಲ್ನಲ್ಲಿ ಅವರು ಕೂರ್ತಿರ್ತಾರೆ ಅವತ್ತು ಅದೇ ಹೋಟ್ಲಲ್ಲಿ ಸೇರೋಣ ಅಂತ ಹೇಳ್ತಾರೆ. ಎದುರುಗಡೆ ನೋಡ್ತಾರೆ, ಭವ್ಯವಾದಂಥ ಬಂಗ್ಲೆ, ನೋಡಿದರೆ 5 ಸ್ಟಾರ್ ಹೋಟೆಲ್ ಆಗಿದೆ. 5 ಸ್ಟಾರ್ ಹೋಟೆಲ್ ಆಗಿದೆ. ಬಂದು ಒಳಗಡೆ ಬರ್ತಾರೆ. ಬನ್ನಿ ಸ್ವಾಮಿ ಅಂತ ಕೈ ಕುಲುಕಿ ಒಬ್ಬ ವ್ಯಕ್ತಿ ಸೂಟ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾನೆ. ಯಾರು ನೀನು ಅಂತ ಕೇಳ್ತಾನಿತ್ತ. ಕೇಳಿದಾಗ ಅವತ್ತು ನಿಮ್ಗೆ ಸಪ್ಲೈ ಮಾಡಿದ್ನಲ್ಲ ನಾನೇ ಸ್ವಾಮಿ, ಈ ಹೋಟೆಲ್ ನಾನೇ ಖರೀದಿ ಮಾಡಿದ್ದೀನಿ ಅಂತ. ಆಶ್ಚರ್ಯ ಆಗುತ್ತೆ, ಹೆಮ್ಮೆ ಆಗುತ್ತೆ. ಒಬ್ಬ ಸಪ್ಲೈಯರು ಇಂಥ ಒಂದು ಪಂಚತಾರ ಹೋಟ್ಲ್ ಮಾಡಿದ್ದಾನೆ. 2ನೇ ಸ್ನೇಹಿತ ಬಂದ, 3ನೇ ಸ್ನೇಹಿತ ಬಂದ, ಎಲ್ಲ ಕೂತು ಮಾತಾಡ್ತಾ ಇದ್ದಾರೆ. ಸಮಯ ಆಗ್ತಾ ಇದೆ. 4ನೇ ಸ್ನೇಹಿತ ಬರಲೇ ಇಲ್ಲ. ಈ ಸಪ್ಲೈಯರ್ ಏನಿದ್ನಲ್ಲ, ಈ ಓನರ್ ಆಗಿದ್ದಲ್ಲ ಅಂತ ಹೇಳ್ತಾನೆ, ನೀವು ಡಿನ್ನರ್ ಶುರು ಮಾಡಿಬಿಡಿ, ಅವ್ರು ಬಂದರೆ ಜಾಯ್ನ್ ಆಗ್ತಾರೆ, ಏನು ತೊಂದರೆ ಇಲ್ಲ ಅಂತ. ಆಯಿತು, ಊಟನೂ ಮಾಡಿದ್ರು, ಹರಟೆ ಹೊಡೆದ್ರು, ಎಲ್ಲ ಆಯಿತು. ಬಿಲ್ ಕೊಡು ಅಂತ ಕೇಳ್ತಾರೆ. ಏನು ಬರಲೇ ಇಲ್ಲಲ್ಲ ಫ್ರೆಂಡು ಅಂತಾರೆ. ಇಲ್ಲ ಸ್ವಾಮಿ, ಬಿಲ್ ಪೇ ಆಗಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಎದುರುಗಡೆ ಒಂದು ಡೆಪ್ಟಿ ಕಮಿಷನರ್ ಅವರ ಕಾರ್ ಬರ್ತದೆ. ಕೆಂಪು ನೀಲಿ ದೀಪ ಹಚ್ಚಿದ ಕಾರು. ಹಿಂದ್ಗಡೆ ಅಧಿಕಾರಿಗಳು ಬರ್ತಾರೆ. ಎದುರುಗಡೆ ಬರ್ತಾನೆ. ಬಂದು ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ನೀವು ಯಾವ ನಿಮ್ಮ ಸ್ನೇಹಿತನನ್ನು ಕಾಯ್ತಾ ಇದ್ದೀರಲ್ಲ, ಆತನ ಮಗ ನಾನು, ಈ ಊರಿನ DC. ನನ್ನ ತಂದೆ ನಿಮ್ಮಿಂದ ಚದರಿ ಹೋದ ಮೇಲೆ ಶಿಕ್ಷಕರಾದರು, ಟೀಚರಾದರು. ನಾನು ತುಂಬ ಚೆನ್ನಾಗಿ ಬೆಳೆಸಿ ಆದಮೇಲೆ ನಾನು ಡೆಪ್ಟಿ ಕಮಿಷನರ್ ಆದೆ. ಡೆಪ್ಟಿ ಕಮಿಷನರ್ ಆದಮೇಲೆ ಅವ್ರಿಗೆ ವೃದ್ಧಾಪ್ಯದಲ್ಲಿ ಅವ್ರಿಗೆ ಇದ್ದಕ್ಕಿದ್ದಾಗೆ ಕಳೆದ ವರ್ಷ ಕ್ಯಾನ್ಸರ್ ಆಗಿ ಅವರು ತೀರ್ಕೊಳ್ಳೋಕ್ಕೆ ಮುಂಚೆ ಒಂದು ಮಾತನ್ನು ನನ್ನ ತಂದೆ ಹೇಳಿದರು. ಏನಂತಂದರೆ, ಇನ್ನೊಂದು ವರ್ಷದ ನಂತರ ನನ್ನ ಸ್ನೇಹಿತರು ಬರ್ತಾರೆ, ಇಂಥ ತಾರೀಕು, ಇಂಥ ಸಮಯ, ಇಂಥ ಜಾಗ, ದಯವಿಟ್ಟು ನೀವು ಹೋಗಿ ಅಲ್ಲಿ ನನ್ನ ಪರವಾಗಿ ಸೇರ್ಕೊ, ನೀನೇ ಹೋಟೆಲ್ ಬಿಲ್ ಕೊಡು ಅಂತ ಹೇಳಿದರು. ಅದಕ್ಕೆ ಬಂದಿದ್ದೀನಿ ಸ್ವಾಮಿ ಅಂತ. 3 ಜನರ ಕಣ್ಣಲ್ಲಿ ನೀರು ಬರುತ್ತೆ. 40 ವರ್ಷ ನಾವು ಕಾದವಲ್ಲ, ಎಷ್ಟು ತಪ್ಪು ಮಾಡಿಬಿಟ್ವಿ. ಸ್ನೇಹ ಅನ್ನೋದು ಯಾವತ್ತೂ ಅಮರ. ಅದು ಸ್ನೇಹದ ಮುದವೇ ಬೇರೆ. 40 ವರ್ಷ ಅನ್ನೋ ಬದಲಿ 30 ವರ್ಷ ಅಂದಿದ್ರೆ, 30 ವರ್ಷ ಅನ್ನೋ ಬದಲಿ 20 ವರ್ಷ ಅಂದಿದ್ರೆ, 20 ವರ್ಷದ ಬದಲು 10 ವರ್ಷದ ನಂತರ ಭೇಟಿಯಾಗೋಣ ಅಂದಿದ್ರೆ, ಮುಂದೆ ಇಷ್ಟು ವರ್ಷಗಳ ಕಾಲ ನಾವೆಲ್ಲ ಎಷ್ಟು ಸಂತೋಷವಾಗಿ ಸಮಯವನ್ನು ಕಳೆಯಬೇಕಾಗಿತ್ತು. ನಮ್ಮ ಜೀವನದ ಧಡಕಿಯಲ್ಲಿ ನಾವು ನಮ್ಮ ಸಾಧನೆಯ ಓಟದ ಮುಂದೆ ದಿಕ್ಕು ತಪ್ಪಿ ಹೋಗ್ಬಿಟ್ಟಿರ್ತೀವಿ, ಸಂತೆಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೀವಿ, ಗೆಳೆಯನನ್ನು ಕಳ್ಕೊಂಡ್ಬಿಟ್ವಲ್ಲ. 1 ವರ್ಷದ ಹಿಂದಾಗಿದ್ದರೆ ಅಟ್ಲೀಸ್ಟ್ ಆತ ಸಿಕ್ಕಾದರೂ ಸಿಗ್ತಿದ್ದ ಅಂತ ಕಣ್ಣೀರು ಹಾಕ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.